ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತು ವಿಶ್ವದ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ನಾವು ಇಲ್ಲಿದ್ದೀವಿ. ಅದು ಎಲ್ಲೂ ಅಲ್ಲ, ಹುಬ್ಳಿ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಇದೀವಿ. ತುಂಬಾ ವಿಶೇಷತೆಗಳಿದಾವೆ. ಯಾಕಂದ್ರೆ ಅಜಯ್ ಕುಮಾರ್ ಸಿಂಗ್ ಅಂತ GM ಅವ್ರು ಬಂದ್ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ನೋಡಿದೀವಿ. ನೋಡೋಣ ಏನೇನಾಗಿದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಗಾಡಿ ನಿಲ್ಸ್ಬೋದು. ಆಮೇಲೆ BRTS ಅಂತ ಏನಿದೆ ಹೊಸ ಕಾನ್ಸೆಪ್ಟ್ ಹುಬ್ಳಿಲಿ. ಈ ಒಂದು BRTS ಬಸ್ಸಸ್ ರೈಲ್ವೆ ಸ್ಟೇಷನ್ಗೂ ಬರ್ತಾ ಇದೆ. ಅಂದ್ರೆ ಧಾರವಾಡದಿಂದ ಹುಬ್ಳಿ ತನಕ ಇದ್ದಿದ್ದು ರೈಲ್ವೆ ಸ್ಟೇಷನ್ ತನಕ. ಎಲ್ಲಿಂದ ಬರೋರು ಬೇಕಾದ್ರೆ ಧಾರವಾಡದಿಂದ ಬರೋರು ಬೇಕಾದವರು ಇಲ್ಲಿ ಡೈರೆಕ್ಟ್ ಆಗಿ ಬಂದು ನೀವು ನೋಡ್ಬೋದು. ಈ ಸೈಡ್ ಇಲ್ಲೆಲ್ಲ ಮುಂದೆ ನಾನು ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ ಅಲ್ಲಿ BRTS ಬಸ್ ಎಲ್ಲ ಬರ್ತಾ ಇದಾವೆ. ತುಂಬಾ ಚೇಂಜಸ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಸೂಪರ್ ಆಗಿರೋ ರೈಲ್ವೆ ಸ್ಟೇಷನ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ನೀವು ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ನಾನು ತೋರಿಸ್ತೀನಿ. ನಾನು ಆಗ್ಲೇ ಹೇಳ್ದಾಗೆ ಏನು ಪ್ಲಾಟ್ಫಾರ್ಮ್ ಏನಿದೆ ಇದು ಓಲ್ಡ್ ರೈಲ್ವೆ ಸ್ಟೇಷನ್. ಅಂದ್ರೆ ಓಲ್ಡ್ ರೈಲ್ವೆ ಸ್ಟೇಷನ್ ಅನ್ನೋದಕ್ಕಿಂತ 1 to 5 ಏನಿದೆ ಅದು ಇಲ್ಲೇ ಇರೋದು. ಇದೇ ಪ್ಲಾಟ್ಫಾರ್ಮ್ ಏನಿದೆ ಇದು 1 to 5. ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಏನಿದೆ ಅದು 678 1507 ಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 4800 ಫೀಟ್ಸ್ ಅಂತಾನೆ ಹೇಳ್ಬೋದು. ಬಟ್ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಏನಿದೆ ಇದು 1 to 5 ಈ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಇರೋದು ಇಲ್ಲೇ. ರೈಲ್ವೆ ಸ್ಟೇಷನ್ ಏನಿದೆ ಈ ರೈಲ್ವೆ ಸ್ಟೇಷನ್ ನ ಒಂದು ಅಟ್ರಾಕ್ಟಿವ್ ಸ್ಪಾಟ್. ಅಂದ್ರೆ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಅಂತ ಹೇಳೋದಾದ್ರೆ ಓಲ್ಡ್ ಏನು 1 to 5 ಪ್ಲಾಟ್ಫಾರ್ಮ್ ಏನಿದೆ ಅದು ಇಲ್ಲಿದೆ. ನೀವು ನೋಡ್ತಾ ಹೋಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸ್. ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ ನೀವು ಸ್ವಚ್ಛ ಭಾರತ್ ನಮ್ಮ ಒಂದು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತಂದ್ರೆ ಅಲ್ಲೇ ಪ್ಯಾಕೆಟ್ ಅರಿಯೋದು, ಅಲ್ಲೇ ಪ್ಲಾಸ್ಟಿಕ್ ಅಲ್ಲೇ ಹಾಕ್ಬಿಡೋದು. ಸೊ ಏನಾಗ್ತಿದೆ ಎಗೇನ್ ಅಂಡ್ ಎಗೇನ್ ಅಲ್ಲೇ ಸ್ವಚ್ಛ ಭಾರತ್ ಅಂತೀವಿ, ಅಲ್ಲೇ ಹೋಗಿತೀವಿ. ನಾವೇನ್ ಮಾಡ್ಬೇಕು, ದೇಶದ ಒಳ್ಳೆ ಪ್ರಜೆಗಳು, ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಸ್ ನ ಯೂಸ್ ಮಾಡಿ. ಇದು ನೋಡಿ, ಇದು ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್. ಮತ್ತೆ ಇಲ್ಲೊಂದು ಸ್ಟ್ಯಾಚು ಇದೆ. ಸಾಕಷ್ಟು ಜನ ಇಲ್ಲಿ ಫೋಟೋ ತಕೊಂಡು ಹೋಗ್ತಾರೆ. ಅದ್ ನೋಡೋಣ ಆ ಸ್ಟ್ಯಾಚು ಏನಿದೆ ಅಂತ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ 2 ಸ್ಟ್ಯಾಚು ಇದಾವೆ. ತುಂಬಾ ಅದ್ಭುತವಾದ ಸ್ಟ್ಯಾಚು, ತುಂಬಾ ಚೆನ್ನಾಗಿದೆ. ಆದ್ರೆ ಕೆಲವೊಬ್ರು ಏನ್ ಮಾಡಿದಾರೆ ಅಂದ್ರೆ ಇದ್ರ ಮೇಲೆ ಕೈ ಇಟ್ಟು ಇದರ ಒಂದು ಏನಿದೆ ಏನು ಗ್ಲಾಮರಸ್ ಲುಕ್ ಅಂತ ಹೇಳ್ಬೋದು, ಅಥವಾ ಲುಕ್ ಅಂತಾನೆ ಹೇಳ್ಬೋದು, ಎಲಿಗೆನ್ಸ್ ಅಂತ ಹೇಳ್ಬೋದು. ಈ ಎಲಿಗೆನ್ಸ್ ಏನಿದೆ ತುಂಬಾ ಒಂಥರ ಆದಂಗಾಗಿದೆ. ಏನಿದೆ ತುಂಬಾ ಚೆನ್ನಾಗಿದೆ. ಆದ್ರೆ ಯಾರೋ ಕೈ ಇಡೋದು, ಇಲ್ಲೇನೋ ಮಾಡೋದು, ಈ ತರ ಮಾಡಿದ್ದಾರೆ. ಬಟ್ ಇದನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ಬರುತ್ತಂದ್ರೆ, ನೀವು ಮನೆಯಲ್ಲಿ ಬೇಜಾರಾಯ್ತು ಅಂತ ಹೇಳ್ಕೊಳ್ಳಿ, ನಿಮಗೆ ಬೇಜಾರಾಯ್ತು, ನಿಮಗೆ ನಿಜವಾಗ್ಲೂ ತುಂಬಾ ಗಾಳಿ ಬರ್ಬೇಕಂದ್ರೆ ಎಲ್ಲೂ ಬರಲ್ಲ. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ಬಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಲೇಟರ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಜನಕ್ಕೆ ಯೂಸ್ ಆಗಿದೆ. ಏನ್ ಯೂಸ್ ಆಗಿದೆ ಅಂತ ಹೋಗಿ ಕೇಳೋಣ. ಸಾಕಷ್ಟು ಜನ ಪ್ರಯಾಣಿಕರು ಇಲ್ಲಿ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಏನಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಏನು ಅನುಕೂಲ ಆಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಅವರೇ, ಇಲ್ಲಿ ಏನಂದ್ರೆ ಈಗ ಮೊದಲು ಬಹಳ ಚಿಕ್ಕದಿತ್ತು ರೈಲ್ವೆ ಸ್ಟೇಷನ್. ಈಗ ಏನಾಗಿದೆ 1 to 5 ಆಗಿತ್ತು. ಅದರ ನಂತರ ಏನಾಗಿದೆ 6, 7, 8 ಆಗಿದೆ. ಆಮೇಲೆ ಎಕ್ಸಲೇಟರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಏನ್ ಅನ್ನಿಸ್ತಾ ಇದೆ ರೈಲ್ವೆ ಸ್ಟೇಷನ್ ಬಗ್ಗೆ? ತುಂಬಾ ಒಳ್ಳೇದಾಗಿದೆ ಸರ್. ಯಾಕಂದ್ರೆ ಅವಾಗೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕಮ್ಮಿ ಇತ್ತು, ಬಟ್ ಇವಾಗೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಬಹಳ ಜನ ಅನುಕೂಲ. ಆಮೇಲೆ ಅವಾಗೆಲ್ಲ ಟೈಮಿಂಗ್ ತಕ್ಕಂಗೆ ಗಾಡಿ ಇದ್ದಿಲ್ಲ. ಇವಾಗೆಲ್ಲ ಅನುಕೂಲ ಆಗಿದೆ. ಬೆಂಗಳೂರಿಗೆ ಆಯ್ತು, ಈ ಕಡೆ ಹೈದರಾಬಾದ್ಗೆ ಆಯ್ತು, ಓಡಾಡಕ್ಕಾಯ್ತು. ಯಾವಾಗಾದ್ರೂ 24x7 ಟ್ರೈನ್ ಇರ್ತವೆ. ಪ್ಲಾಟ್ಫಾರ್ಮ್ ಚೆನ್ನಾಗಿದಾವೆ, ಕ್ಲೀನ್ ಆಗಿದೆ. ಹುಬ್ಳಿ ಅಂದ್ರೆ ಒಂಥರ ಇಂಟರ್ನ್ಯಾಷನಲ್ ಅಂತಾನೆ ಹೇಳ್ಬೋದು. ಹೌದು, ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ. ಬೆಂಗಳೂರು ನೋಡೋದೇನೋ, ಹುಬ್ಳಿ ನೋಡೋದೇನೋ. ಯಾಕಂದ್ರೆ ಬೆಂಗಳೂರು ನಮ್ಗೆ ತುಂಬಾ ದೊಡ್ಡದಾಗ್ತದೆ, ಹುಬ್ಳಿ ಆದ್ರೆ ಅದಕ್ಕಿಂತ ದೊಡ್ಡದಾಗ್ತದೆ. ಅದಕ್ಕೋಸ್ಕರ ಹುಬ್ಳಿನೇ ಇಷ್ಟ ಆಗೋದು. ಹುಬ್ಳಿಗೆ ಈಗ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಮೊದ್ಲು ಬಸ್ ಎಲ್ಲ ಅಲ್ಲೇ ನಿಲ್ಸ್ತಾ ಇದ್ವು, ಈಗೆಲ್ಲ ಬಸ್ ಇಲ್ಲಿಗೆ ಬಂದು ನಿಲ್ಸ್ತಾ ಇದೆ. ಆಗಿಂಗ ಬಹಳ ಅನುಕೂಲ ಆಗ್ತಿದೆ. ಆಮೇಲೆ ಇನ್ವಿಲೇಟರ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹತ್ಲಿಕ್ಕೆ ಮಕ್ಳಿಗೆ ಕೈ ಕಾಲು ನೋವು ಇದ್ದರಿಗೆಲ್ಲ ಅನುಕೂಲ ಆಗೈತೆ. ಆಮೇಲೆ ಅಷ್ಟೇ ಅಲ್ಲದೆ ಈಗ ಸಾಮಾನ್ಯ ಜನರಿಗೂ ಕೂಡ ಸ್ಪೆಷಲ್ ರೂಮ್ಸ್ ಅಂತ ಮಾಡಿದ್ದಾರೆ. ಅಲ್ಲೆಲ್ಲ ಹೋಗಿ ನಾವು ಯೂರಿನ್ ಪಾಸ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಕೊರತೆ ಇದೆ, ಅದೇನಂದ್ರೆ 7th, 8th, 9th ಅಲ್ಲಿದೆ. ಅಲ್ಲಿ ತನ ನಡ್ಕೊಂಡು ಹೋಗ್ಬೇಕು ನಾವು. ಅಲ್ಲಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಸರ್, ನನ್ನ ಹೆಸರು ಆನಂದ್ ಕುಮಾರ್ ಅಂತ ಹೇಳಿ. ಒಟ್ಟಾರೆಯಾಗಿ ಇದು ನೋಡ್ಲಿಕ್ಕೆ ಬಹಳ ಅಂದವಾಗಿ, ಚಂದವಾಗಿ, ಚೆನ್ನಾಗಿದೆ. ಮತ್ತೆ ಎಲ್ಲಾ ಜನರಿಗೂ ಕೂಡ
ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದೆ. ಒಟ್ಟು ನೀಟ್ನೆಸ್ ಮತ್ತೆ ಬಹಳ ನೀಟ್ನೆಸ್ ಅಲ್ಲಿ ಬಹಳ ಚೆನ್ನಾಗಿದೆ. ಎಲ್ಲೇ ಕೊಳಕಾಗ್ಲಿ ಎಲ್ಲ ಅಚ್ಚುಕಟ್ಟಾಗಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಹಳ ಅಚ್ಚುಕಟ್ಟಾಗಿದೆ ಅಂತ ನನಗೆ ಬಹಳ ಖುಷಿ ಆಗ್ತದೆ ಸರ್ ಹೇಳಲಿಕ್ಕೆ. ಓಕೆ, ಆನಂದ್ ಅವರೇ ತುಂಬಾ ನಿಮ್ಗೊಂದು ವ್ಯೂ ಏನಿದೆ ಅಂತ ತಿಳಿಸಿದ್ರೆ. ಸೊ ಏನ್ ಹೇಳ್ಬೇಕಂದ್ರೆ ನೀವು ಹೇಳಿದ್ರಲ್ಲ ಈಗ ಜಸ್ಟ್ 6, 7, 8 ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಅಂತ, ಅದು ನಿಜವಾಗ್ಲೂ ಆಗ್ಬೇಕಾಗಿದೆ. ಇದು ಹೊಸದಾಗಿರುವುದು ಇದೆಲ್ಲ ಎಂಟ್ರೆನ್ಸ್ ಇದು. ಸೊ ಎಂಟ್ರೆನ್ಸ್ ಏನಿದೆ ಇಲ್ಲಿ 6, 7, 8 ಏನಿದೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ಸ್ ಇವೆಲ್ಲ. ಸೊ ತುಂಬಾ ಉದ್ದ ಇದೆ. ಸೊ 1507 ಮೀಟರ್ಸ್ ಅಂತಾನೆ ಹೇಳ್ಬೋದು. ಸೊ ಫೈನಲಿ ನಾವು 6, 7, 8 ಪ್ಲಾಟ್ಫಾರ್ಮ್ಗೆ ಬಂದಿದೀವಿ. ಈ 6 ಏನಿದೆ ಇದು ಲಾಂಗೆಸ್ಟ್ ಇತ್ತು, ಅದ್ರ ಜೊತೆಗೆ ಏನಿದೆ 7 ಮತ್ತು 8 ಅನ್ನ ಆಡ್ ಮಾಡಲಾಗಿದೆ. ನೋಡೋಣ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ವಲ್ಲ, ಅಲ್ಲೇ ಹೋಗಿ ನಾವೀಗ 6 ನಂಬರ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದೀವಿ. ಇದೇನಿದೆ ಅಲ್ಲ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್, ಏನ್ ಗೊತ್ತಾ, ನಾವೆಲ್ಲ ಕಡೆ ನೋಡಿದೀವಿ, ನಾವೆಲ್ಲ ಕಡೆ ಕೇಳಿದೀವಿ, ಸಾಕಷ್ಟು ಕಡೆ ಇದು ಪ್ಲಾಟ್ಫಾರ್ಮ್ ಹಿಂಗಿದೆ, ಖರಗ್ಪುರಲ್ಲಿ ಹಂಗಿದೆ ಅಂತ. ಬಟ್ ಕರ್ನಾಟಕ ಎಕ್ಸ್ಪೆಷಲಿ ಹುಬ್ಳಿಲಿ ಈ ತರ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ರೆ ನಮ್ಗೆ ರಿಯಲಿ ಖುಷಿ ಆಗುತ್ತೆ. ಒಂದ್ಸಲ ಆ ಕಡೆ ನೋಡಿ, ಲಾಂಗೆಸ್ಟ್ ನೀವೆಲ್ಲ ಆ ಕಡೆ ಹೋಗಿ, ಅಂಡ್ ಎಕ್ಸ್ಪೆಷಲಿ ನೋಡಿ ಈ ಕಡೆ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇದಿಷ್ಟೇ ಇಲ್ಲ, ತುಂಬಾ ಉದ್ದ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಆ ಕಡೆ ನೋಡಿ, ಇಲ್ಲಿ ನೋಡಿ ಆ ಎಂಡ್ ತನಕನೂ ನಿಮಗೆ ಕಾಣುತ್ತೆ. ಸೊ ಫೈನಲಿ ಏನಂದ್ರೆ, ಇದುವರೆಗೂ ನೀವು ವಿಸಿಟ್ ಮಾಡಿಲ್ಲ ಈ ಪ್ಲಾಟ್ಫಾರ್ಮ್ ಅಂದ್ರೆ ಕರ್ನಾಟಕದಲ್ಲಿ ಒಂದ್ಸಲ ಹುಬ್ಳಿಗೆ ನೀವು 100% ವಿಸಿಟ್ ಮಾಡ್ಬೋದು.